ಹಲೋ ಎವ್ರಿವಾನ್. ಮುಖ್ಯ ಪ್ರಶ್ನೆ 14 ಗಮನಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 34 3 ಅಂಕಗಳನ್ನ ಹೊಂದಿದೆ. ಅದರಲ್ಲಿ ಎ, ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ಒಂದನೆಯದು ಆಹಾರ ಸರಪಳಿ. ಆಹಾರ ಸರಪಳಿ ಅಂದ್ರೆ ಪೋಷಣೆಗಾಗಿ ಉತ್ಪಾದಕ ಮತ್ತು ಭಕ್ಷಕಗಳ ನಡುವಿನ ಸಂಬಂಧವನ್ನು ಆಹಾರ ಸರಪಳಿ ಎನ್ನುವರು. ಈಗ ಹುಲ್ಲು ಅನ್ನುವಂಥದ್ದು ಉತ್ಪಾದಕಕ್ಕೆ ಸೇರ್ತದೆ. ಜಿಂಕೆ ಮತ್ತು ಹುಲಿ, ಸಿಂಹ ಇವೆಲ್ಲ ಭಕ್ಷಕರಿಗೆ ಸೇರ್ತವೆ. ಹುಲ್ಲನ್ನ ಜಿಂಕೆ ತಿನ್ನುತ್ತೆ. ಜಿಂಕೆಯನ್ನ ಯಾರು ತಿಂತಾರೆ? ಹುಲಿ, ಸಿಂಹ ಇವೆಲ್ಲ ತಿಂತಾವೆ. ಹಾಗಾದ್ರೆ ಇದನ್ನ ಒಂದು ಆಹಾರ ಸರಪಳಿ. ಇದು ಉತ್ಪಾದಕ ಮತ್ತು ಭಕ್ಷಕಗಳ ನಡುವಿನ ಸಂಬಂಧವಾಗಿದೆ. ಆಹಾರ ಸರಪಳಿ ನೋಡಿ, ಇದು ಕೂಡ ಒಂದು ಆಹಾರ ಸರಪಳಿಯನ್ನ ಸೂಚಿಸುತ್ತೆ. ಎರಡನೆಯದು 34 ಎದಲ್ಲಿ ಎರಡನೆಯದು ಜೈವಿಕ ಸಂವರ್ಧನೆ. ಜೈವಿಕ ಸಂವರ್ಧನೆ ಅಂದ್ರೆ ಕೆಲವು ಹಾನಿಕಾರಕ ರಾಸಾಯನಿಕ ವಸ್ತುಗಳು ಆಹಾರ ಸರಪಳಿಯನ್ನು ಪ್ರವೇಶಿಸಿದಾಗ ಪ್ರತಿ ಪೋಷಣಾ ಸ್ತರದಲ್ಲಿ ಅವುಗಳ ಸಾಂದ್ರತೆ ಹೆಚ್ಚಾಗುತ್ತದೆ. ಈ ವಿದ್ಯಮಾನವನ್ನು ಜೈವಿಕ ಸಂವರ್ಧನೆ ಎನ್ನುವರು. ಈಗ ಕೆಲವು ಹಾನಿಕಾರಕ ರಾಸಾಯನಿಕ ವಸ್ತುಗಳು DDT ಇರಬಹುದು, ಇವೆಲ್ಲ ನಮ್ಮ ದೇಹದಲ್ಲಿ ತ್ಯಾಜ್ಯ ವಸ್ತುಗಳಾಗಿ ಹೊರಗೆ ಹೋಗುವುದು ಇಲ್ಲ, ನಮ್ಮ ದೇಹದಿಂದ ಸರಿಯಾಗಿ ಉಪಯೋಗಿಸಲ್ಪಡುವುದು ಇಲ್ಲ, ಅವು ಹಾಗೆ ಉಳ್ಕೊಳ್ತವೆ. ಹಾಗಾಗಿ ಇವು ಆಹಾರ ಸರಪಳಿಯನ್ನ ಪ್ರವೇಶಿಸಿದಾಗ ಪ್ರತಿ ಪೋಷಣಾ ಸ್ತರದಲ್ಲಿ ಅವುಗಳ ಸಾಂದ್ರತೆ ಹೆಚ್ಚಾಗ್ತಾ ಹೋಗ್ತದೆ. ಇಲ್ಲಿದ್ದಕ್ಕಿಂತ ಇಲ್ಲಿ ಎರಡನೇ ಪೋಷಣಾ ಸ್ತರಕ್ಕೆ ಬಂದ್ರೆ ಅಲ್ಲಿ ಅದರ ಸಾಂದ್ರತೆ ಹೆಚ್ಚಾಗ್ತದೆ, ಮತ್ತೆ ಮೇಲೆ ಹೋದ್ರೆ ಅದರ ಸಾಂದ್ರತೆ ಹೆಚ್ಚಾಗ್ತದೆ. ಈ ರೀತಿ ಪ್ರತಿ ಪೋಷಣಾ ಸ್ತರದಲ್ಲಿ ಅವುಗಳ ಸಾಂದ್ರತೆ ಹೆಚ್ಚಾಗುತ್ತದೆ. ಈ ವಿದ್ಯಮಾನವನ್ನು ಜೈವಿಕ ಸಂವರ್ಧನೆ ಅಂತ ಕರೆಯುತ್ತೇವೆ. ಥ್ಯಾಂಕ್ ಯು.